ರಾಜಶೇಖರ್ಗೆ ಗುಂಡು ಹಾರಿಸಿದ್ಯಾರು ಅನ್ನೋದೇ ಈಗ ನಿಗೂಢ. ಬುಲೆಟ್ ಎಲ್ಲಿಂದ ಬಂತು, ಯಾರು ಹಾರಿಸಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕೀಗ. ಗುಂಡಿನ ಹಿಂದಿನ ರಹಸ್ಯ ಕೆದಕಲು ಮುಂದಾಗಿದ್ದಾರೆ ಪೊಲೀಸರು. ಈಗ ಒಂದ್ ಕಡೆ FSL ತಂಡದಿಂದ ಸ್ಥಳದಲ್ಲಿ ಸಾಕ್ಷ್ಯಗಳ ಸಂಗ್ರಹ ಆಗ್ತಾ ಇದೆ. CCTV ದೃಶ್ಯಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗ ಗುಂಡು ಹಾರಿಸಿದ್ಯಾರು, ಎಲ್ಲಿಂದ ಬಂತು ಅಂತ ಮಾಹಿತಿಯನ್ನು ನೀಡಿದರೆ ನಮ್ಮ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಾನಂದ್, ನೋಡಿ, ಈಗ ಗುಂಡು ಹಾರಿಸಿದ್ಯಾರು, ಇದರ ಹಿಂದೆ ಒಂದಷ್ಟು ತನಿಖೆ ಆಗಬೇಕಲ್ಲ. ಈಗ ಆ ತನಿಖೆ ಆಗ್ತಾ ಇದೆ ಅಂತ FSL ತಂಡ ಕೂಡ ಈಗ ಸಾಕ್ಷಿಯನ್ನ ಕಲೆ ಹಾಕಲಿಕ್ಕೆ ಮುಂದಾಗಿದೆ. ಶಿವಾನಂದ್, ಮಧುಸೂದನ್, ಮುಖ್ಯವಾಗಿ ನಿನ್ನೆ ರಾತ್ರಿ 8 ಗಂಟೆಗೆ ಏನು ಎರಡನೇ ಬಾರಿ ಈ ಒಂದು ಗಲಾಟೆ ನಡೀತು. ಆ ಒಂದು ಸಂದರ್ಭದಲ್ಲಿ ಏಕೈಕಿ ರಾಜಶೇಖರ್ ಅನ್ನುವಂಥ ಏನು ಯುವಕ ಇದ್ದಾನೆ, ಆತ ಕುಸಿದು ಬೀಳ್ತಾನೆ. ಕಾರಣ ಅಂದರೆ ಬೆನ್ನಿನ ಏನು ಹಿಂಭಾಗದಲ್ಲಿ, ಅಂದರೆ ಬೆನ್ನಿನ ಏನು ಎಲ್ವನ್ನ ಏನು ಮೂಳೆ ಇದೆ, ಆ ಒಂದು ಮೂಳೆಯ ಸಂದರ್ಭದ ಆ ಒಂದು ಮೂಳೆಯ ನೇರವಾಗಿಯೇ ಸಾಕಷ್ಟು ಪ್ರಮಾಣದಲ್ಲಿ ರಕ್ತ ಏಕೈಕಿ ಸ್ರಾವ ಆಗುತ್ತೆ. ಆಗ ಒಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆತನಿಗೆ ಗುಂಡು ತಗಲಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಲ್ಲಿ ಒಂದಷ್ಟು ಯುವಕರು ಹೇಳ್ತಾರೆ. ಹಾಗಾಗಿ ಆತನನ್ನು ಕರೆದುಕೊಂಡು ವಿಮ್ಸ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಆತ ಏಕೈಕಿ ಬಿದ್ದಂಥ ಒಂದು ಸ್ಥಳ ಏನಿದೆ, ಅದೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇದೇ ಒಂದು ಸ್ಥಳದಲ್ಲಿ ರಾಜಶೇಖರ್ ಎನ್ನುವಂಥ ಏನು ಯುವಕ ಇದ್ದಾನೆ, ಆತ ರಕ್ತದ ಮಡುವಿನಲ್ಲಿ ಬೀಳ್ತಾನೆ. ಈ ಒಂದು ಸ್ಥಳದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಪೊಲೀಸರೇ ಆತನನ್ನು ಕರೆದುಕೊಂಡು ಆಸ್ಪತ್ರೆಗೆ ರವಾನಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಕಾರಣ ಅಂದರೆ ಆತನಿಗೆ ಗುಂಡು ತಗಲಿ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಯಾಕಂದರೆ ಏನು ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರಾಗಿದ್ದಂಥ ರಾಜಶೇಖರ್ ಅವರು ಸಾಕಷ್ಟು ಆಕ್ಟಿವ್ ಆದಂಥ ಕಾರ್ಯಕರ್ತ ಆಗಿದ್ದ, ಜೊತೆಗೆ ಯಾವಾಗಲೂ ಕೂಡ ನಾರಾ ಭರತ್ ರೆಡ್ಡಿ ಅವರ ಜೊತೆಯಾಗೇ ಇರ್ತಾ ಇದ್ದ. ಹಾಗಾಗಿ ಈ ಒಂದು ಘಟನೆ ಏನಿದೆ, ತಮ್ಮ ನಾಯಕನಿಗೆ ಬೆಂಬಲಿಸಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ರಾಜಶೇಖರ್ ಕೂಡ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ಜೊತೆಯಾಗಿ ಬಂದಿರ್ತಾನೆ. ಆದರೆ ಗುಂಡು ಹೇಗೆ ತಗಲಿತು ಅನ್ನುವಂಥದ್ದು ಕೂಡ ಈಗ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಒಂದು ರೀತಿಯಾಗಿ ಅಚ್ಚರಿಯನ್ನು ಹುಟ್ಟಿಸಿರುವಂಥದ್ದು. ಅಂದರೆ ಯಾವ ಆ್ಯಂಗಲ್, ಅಂದರೆ ಯಾವ ದಿಕ್ಕಿನಿಂದ ಅದು ಫೈರಿಂಗ್ ಆಯಿತು, ಜೊತೆಗೆ ಆತನ ಗುಂಡು ಹೇಗೆ ತಗಲಿತು ಅನ್ನುವಂಥ ಒಂದು ನಿಟ್ಟಿನ ಒಂದಷ್ಟು ಸಂಶಯಗಳ ಆಧಾರಿತವಾಗಿ ಈಗ ಪೊಲೀಸರು ಕೂಡ ತನಿಖೆಗೆ ಇಳಿದಿರುವಂಥದ್ದು. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ರಾಜಶೇಖರ್ಗೆ ಸಂಬಂಧಿಸಿದಂಥ ಚಪ್ಪಲಿ ಆಗಿರ್ಬೋದು, ಜೊತೆಗೆ ರಕ್ತ, ಅವುಗಳನ್ನೆಲ್ಲವನ್ನೂ ಕೂಡ ಈಗ ಮಾರ್ಕ್ ಮಾಡಿ ಇಲ್ಲಿನ ಸಾಕ್ಷ್ಯಗಳನ್ನು ಈಗ FSL ಅಧಿಕಾರಿಗಳು ತೆಗೆದುಕೊಂಡು ಹೋಗಿರುವಂಥದ್ದು. ಅಂದರೆ ಸುಮಾರು 8:30ಯಿಂದ 9 ಗಂಟೆಯ ಸಂದರ್ಭದಲ್ಲಿ ಏನು ಗಲಾಟೆ ಆಗುತ್ತೆ, ಆಗ ರಾಜಶೇಖರ್ ಅನ್ನುವಂಥ ಯುವಕನಿಗೆ ಗಂಭೀರವಾದಂಥ ಒಂದು ಗುಂಡಿನ ಗಾಯ ಆಗಿರುತ್ತೆ. ಅದನ್ನು ಆ ಒಂದು ವಿಚಾರದಲ್ಲಿ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸ್ತಿರುವಂಥದ್ದು. ಜೊತೆಗೆ ಅಕ್ಕಪಕ್ಕದ CCTV ಫುಟೇಜ್ಗಳನ್ನು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ರಾಜಶೇಖರ್ ಅವರಿಗೆ ಗುಂಡು ಹಾರಿಸಿದ್ರು ಯಾರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ತನಿಖೆಗೂ ಕೂಡ ಪೊಲೀಸರು ಇಳಿದಿರುವಂಥದ್ದು. ಜೊತೆಗೆ ಇಲ್ಲಿ ಯಾರ್ಯಾರು ಅವರ ಜೊತೆಗೆಲ್ಲ ಇದ್ದರು ಅವ್ರನ್ನೂ ಕೂಡ ಈಗ ಅಂದರೆ ಏನು ಒಂದಷ್ಟು ಡ್ರೋನ್ಗಳ ಮೂಲಕ ವಿಡಿಯೋ ಚಿತ್ರೀಕರಣ ಮಾಡುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡಿರ್ತಾರೆ. ಅವುಗಳನ್ನು ಕೂಡ ಈಗ ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನು ಈಗ ಬಳ್ಳಾರಿಯಲ್ಲಿ ಈ ಪೊಲೀಸರು ಈಗ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ಬಿಗುವಿನ ವಾತಾವರಣ ಈಗ ಬಳ್ಳಾರಿ ಏನು ಅವಂಬಾವಿ ಏನು ರಸ್ತೆ ಇದೆ, ಈ ಒಂದು ರಸ್ತೆಯಲ್ಲಿ ಈಗ ಸಾಕಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೂ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಮಧುಸೂದನ್.